ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ನಾನು ತುಂಬ ಸಲ ಈ ಶಿಶುಪಾಲನ ಕಥೆಯನ್ನು ಹೇಳ್ತಾ ಇರ್ತೀನಿ. ಶ್ರೀಕೃಷ್ಣ ಸುಮ್ಮನಿದ್ದಾನೆ ಅನ್ನೋ ಕಾರಣಕ್ಕೆ ಪದೇ ಪದೇ ಶಿಶುಪಾಲ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಬಂದ. 100ನೇ ತಪ್ಪಿಗೆ ಶ್ರೀಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಆತನ ತಲೆ ಕತ್ತರಿಸಿತ್ತು. ಈ ಕಥೆಯನ್ನು ಯಾಕೆ ಮತ್ತೆ ನೆನಪು ಮಾಡಿದೆ ಅನ್ನೋದು ಮುಂದೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನಮ್ಮ ರಾಹುಲ್ ಗಾಂಧಿ ಅವರು ಫೆಬ್ರವರಿ 12ನೇ ತಾರೀಕು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆಯನ್ನು ಮಾಡ್ತೀವಿ ಅನ್ನೋದಾಗಿ. We are going to file a notice, privilege notice against Sri Rahul Gandhi for misleading the House and also making baseless statement. ರಾಹುಲ್ ಗಾಂಧಿ ಅವರು ಈ ಎಚ್ಚರಿಕೆಗೆ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದಮೇಲೆ ಕೂಡ ಈ ವಿಡಿಯೋವನ್ನು ಮಾಡಿದ್ರು. ನೀವು FIR ಬೇಕಾದ್ರೂ ಹಾಕಿ, ಹಕ್ಕುಚ್ಯುತಿ ಬೇಕಾದರೂ ಮಂಡಿಸಿ, ನಾನು ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. आप मेरे ऊपर केस डालो, गाली दो, जो भी आपको करना है करो, प्रिविलेज मोशन डालना है वो डाल दो, कोई फर्क नहीं पड़ता. मैंने पार्लियामेंट हाउस में सच्चाई बोली है. आपको सच्चाई अच्छी नहीं लगे वो दूसरी बात है. देश सच्चाई को समझता है. आप कुछ भी करना है कर लो. ಈ ಮಾತನ್ನ ಕೇಳಿದಾಗಲೇ ನನಗೆ ಶಿಶುಪಾಲನ ನೆನಪಾಗಿತ್ತು. ಶಿಶುಪಾಲನಿಗೂ ಶ್ರೀಕೃಷ್ಣ ಪದೇ ಪದೇ ಎಚ್ಚರಿಕೆ ಕೊಡ್ತಾನೆ ಇದ್ದ, ಆದರೆ ಬಗ್ಲಿಲ್ಲ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ದೆ ಅಲ್ವೇ. ಹಾಗೆ ರಾಹುಲ್ ಗಾಂಧಿ ಅವರು FIRಗೆ ಕೂಡ ಹೆದರಲಿಲ್ಲ, ಹಕ್ಕುಚ್ಯುತಿ ಮಂಡನೆಗೂ ಡೋಂಟ್ ಕೇರ್ ಅಂದ್ಬಿಟ್ರು. ಆದರೆ ಈಗ ಒಂದು ಚಕ್ರವ್ಯೂಹದಲ್ಲೇ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಂಡಿದ್ದಾರೆ. ಅವತ್ತು ಇಂದಿರಾ ಗಾಂಧಿ ಅವರನ್ನು ಸಂಕಷ್ಟದಲ್ಲಿ ತಂದಿದ್ದಂತಹ ಆ ಅಸ್ತ್ರ ಇವತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಸಿಲುಕಿಸ್ಬಿಟ್ಟಿದೆ. ಅಷ್ಟಕ್ಕೂ ಆ ಅಸ್ತ್ರದ ಪ್ರಯೋಗ ಆದರೆ ರಾಹುಲ್ ಗಾಂಧಿ ಅವರು ಪರ್ಮನೆಂಟ್ ಆಗಿ ಸಂಸತ್ನಿಂದ ಬ್ಯಾನ್ ಆಗಲಿದ್ದಾರೆ. ಹಾಗಾದರೆ ಏನದು ಅಸ್ತ್ರ? ರಾಹುಲ್ ಗಾಂಧಿ ಅವರು ಯಾವ ಚಕ್ರವ್ಯೂಹದಲ್ಲಿ ಈಗ ಸಿಲುಕೊಂಡಿದ್ದಾರೆ? ಇದೆಲ್ಲದರ ಬಗ್ಗೆ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಆಗಲೇ ಹೇಳ್ದಂಗೆ ಸರ್ಕಾರ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಮುಂದಾಗಿತ್ತು. ಒಂದು ವೇಳೆ ಸರ್ಕಾರ ರಾಹುಲ್ ಗಾಂಧಿ ಅವರ ವಿರುದ್ಧ ಇದನ್ನು ಯಶಸ್ವಿಯಾಗಿ ತಂದಿದ್ರೆ 2029ರ ಸಾರ್ವತ್ರಿಕ ಚುನಾವಣೆಗೂ ಮೊದಲೇ ರಾಹುಲ್ ಗಾಂಧಿ ಅವರು ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಕಳೆದುಕೊಂಡು ಸದನವನ್ನು ತೊರಿಬೇಕಾಗ್ತಿತ್ತು. ಆದರೆ ಅದಕ್ಕೆಲ್ಲ ತುಂಬ ಟೈಮ್ ಅಂತೂ ಹಿಡಿತಾ ಇತ್ತು ನೋಡಿ. ಸಭಾಪತಿಗಳಿಗೆ ಮಂಡನೆ ಸಲ್ಲಿಸಬೇಕು, ನಂತರ ಹಕ್ಕುಚ್ಯುತಿ ಮಂಡನೆ ಆಗಬೇಕು, ಪ್ರೊಸೀಜರ್ ತುಂಬ ಹಿಡಿತಾ ಇತ್ತು. ಸೊ ಇದೇ ಧೈರ್ಯದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ FIR ಬೇಕಾದರೂ ಹಾಕಿ, ಹಕ್ಕುಚ್ಯುತಿ ಬೇಕಾದರೂ ಮಂಡಿಸಿ ಅಂತ ಬಾಯಿ ಬಡ್ಕೋತಾ ಇದ್ರು. ಆದರೆ ಈಗ ಆಲ್ ಆಫ್ ಎ ಸಡನ್ ಪ್ಲಾನ್ ಚೇಂಜ್ ಆಗಿದೆ. ಇದ್ದಕ್ಕಿದ್ದಂತೆ ಸಂಸದ ನಿಶಿಕಾಂತ್ ದುಬೆ ಅವರು ಹೊಸದೊಂದು ಹೇಳಿಕೆಯನ್ನು ಕೊಡ್ತಾರೆ. ನಿಶಿಕಾಂತ್ ದುಬೆ ಅವರು ಸಬ್ಸ್ಟ್ಯಾಂಟಿವ್ ಪ್ರಸ್ತಾವನೆ ಆಗಲಿದೆ. ಈ ಮೂಲಕ ರಾಹುಲ್ ಗಾಂಧಿ ಅವರು ಲೋಕಸಭಾ ಸದಸ್ಯತ್ವವನ್ನು ಪರ್ಮನೆಂಟಾಗಿ ಕಳ್ಕೊಳ್ತಾರೆ, ಬ್ಯಾನ್ ಆಗಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಭವಿಷ್ಯದಲ್ಲಿ ಯಾವತ್ತೂ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರಂದಿದ್ದಾರೆ. ನಿಶಿಕಾಂತ್ ದುಬೆ ಅವರೀಗ ಸಂಸತ್ತಿನ ನಿಯಮಗಳಾದ 352 ಮತ್ತು 353 ಅಡಿಯಲ್ಲಿ ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರಿಗೆ ನೋಟಿಸನ್ನು ನೀಡಿದ್ದಾರೆ. ಹಾಗಾದರೆ ಈ ಸಬ್ಸ್ಟ್ಯಾಂಟಿವ್ ಮೋಷನ್ ಅಂದರೆ ಏನು, ಅದರಿಂದ ಏನಾಗುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆಗುವಾಗ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಶಿಕಾಂತ್ ದುಬೆ ಅವರ ಮಾತುಗಳನ್ನೊಮ್ಮೆ ಕೇಳಿಸ್ಕೊಳ್ಳಿ. आदरणीय सभापति महोदय, मैं रूल 352(5) और 353 माननीय निशिकांत एक मोशन के लिए खड़ा हुआ. ये जो लीडर ऑफ द अपोजिशन है राहुल गांधी सर, ये अर्बन नक्सल की तरह बिहेव करता है.
और इसका सोरोस फाउंडेशन के साथ रिलेशन है, फोर्ड फाउंडेशन के साथ रिलेशन है। ये वियतनाम, कंबोडिया, बहरीन, थाईलैंड केवल देशद्रोहियों के साथ मिलकर जाता है और ये कभी चुनाव आयोग पर, कभी संविधान पर, कभी स्पीकर पर, जितने भी संवैधानिक संस्थाएं हैं सुप्रीम कोर्ट पर, उसके ऊपर आरोप लगाता है। मेरा आपके माध्यम से आग्रह है कि एक सब्सटेंसिव मोशन पर राहुल गांधी के ऊपर चर्चा होनी चाहिए, उसकी सदस्यता रद्द होनी चाहिए और कभी भी वो चुनाव नहीं लड़ पाए उसकी चर्चा होनी चाहिए। इस नियम के तहत मुझे इजाजत दी जाए। इसका सभी देशद्रोही, जितने देशद्रोही सर, सेम पित्रोदा सोरोस फाउंडेशन के साथ मिलकर इस देश को टुकड़े टुकड़े करना चाहता है और टुकड़े टुकड़े करने का ये नेता राहुल गांधी है। इसके ऊपर 11 बजे तक ಹಿಂಗೆ ನಿಶಿಕಾಂತ್ ದುಬೆ ಅವರು ರಾಹುಲ್ ಗಾಂಧಿಯ ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ಎತ್ತಿ ಹೇಳ್ತಾರೆ. ಇಡೀ ಭಾಷಣವನ್ನು ರಾಹುಲ್ ಗಾಂಧಿಯವರ ಭಾಷೆಯಲ್ಲೇ ಮಾತಾಡ್ತಾರೆ. ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಕರೆಯುವಂತಹ ರಾಹುಲ್ಗೆ ಕೂಡ ನಿಶಿಕಾಂತ್ ದುಬೆ ಅವರು ಏಕವಚನದಲ್ಲೇ ಸಂಬೋಧಿಸ್ತಾರೆ. ಇಲ್ಲಿ ಆರೋಪ ಏನಂದರೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಬಳಸಬಾರದ ಪದಗಳನ್ನು ಬಳಸಿದ್ದಾರೆ, ಜೊತೆಗೆ ಮಾತಾಡಬಾರ್ದನ್ನೆಲ್ಲ ಮಾತಾಡಿದ್ದಾರೆ ಅನ್ನೋದು. ನಾನ್ಸೆನ್ಸ್ನಂತಹ ಪದಗಳನ್ನು ಸಂಸತ್ತಲ್ಲಿ ಬಳಸ್ತಾರೆ ಅಂದರೆ ಲೆಕ್ಕ ಹಾಕಿ. ಸೇನೆಯ ಭದ್ರತೆ ಮತ್ತು ದೇಶದ ಗಡಿಗಳ ವಿಷಯದಲ್ಲಿ ಆಟ ಆಡ್ತಿದ್ದಾರೆ, ಜೊತೆಗೆ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಉಲ್ಲಂಘಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಕಟವಾಗದ ಪುಸ್ತಕವೊಂದನ್ನು ಸಂಸತ್ತಿನಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಸಚಿವರು ಇಲ್ಲಿ ಆರೋಪವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಸಂಸದ ರವನೀತ್ ಸಿಂಗ್ ಬಿಟ್ಟು ಅವ್ರ ಜೊತೆ ಸಂಸತ್ತಿನ ಆವರಣದಲ್ಲೇ ಜಗಳ ಮಾಡ್ತಾರೆ. ಅದರ ವಿಡಿಯೋ ಎಲ್ಲರ ಮುಂದಿದೆ. ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಎಳೆದಾಟ ನಡೆಸುವುದಕ್ಕೂ ಪ್ರಯತ್ನ ಪಟ್ಟಿದ್ರು. ಅವ್ರ ಕೈ ಹಿಡಿದು ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಕಿರಣ್ ರಿಜಿಜು ಅವರೇ ಹೇಳ್ತಾರೆ. ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ 25 ಸಂಸದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಚೇಂಬರ್ ಒಳಗೆ ನುಗ್ಗಿ ಅಸಭ್ಯವಾಗಿ ವರ್ತಿಸಿದ್ದನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಸಂಸತ್ತಿನ ಒಳಗಡೆ ಪ್ರಧಾನಮಂತ್ರಿಯವರಿಗೆ ಬೆದರಿಕೆ ಹಾಕಲಾಗಿದೆ. ಜೊತೆಗೆ ಫೆಬ್ರವರಿ 4ನೇ ತಾರೀಕು ಪ್ರಧಾನಿಗಳ ಮೇಲೆ ಕೂಡ ಹಲ್ಲೆ ಮಾಡೋದಕ್ಕೆ, ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ರು. ಇದನ್ನೆಲ್ಲ ಇಟ್ಕೊಂಡು ಈ ಸಬ್ಸ್ಟ್ಯಾಂಟಿವ್ ಮೋಷನ್ ತರೋದಕ್ಕೆ BJP ಈಗ ಹೊರಟಿದೆ. ಈಗ ಈ ಸಬ್ಸ್ಟ್ಯಾಂಟಿವ್ ಮೋಷನ್ ಏನು ಅನ್ನೋದನ್ನು ಒಮ್ಮೆ ನೋಡೋಣ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ವೀಕ್ಷಕರ, ಸಂವಿಧಾನದಲ್ಲಿ ಸಂಸತ್ತು ಅನ್ನೋದು ಒಂದು ದೇಗುಲ ಇದ್ದಂಗೆ. ಅಲ್ಲಿ ಯಾವುದೇ ಕೆಟ್ಟ ಶಬ್ದಗಳನ್ನು ಬಳಸೋ ಹಾಗಿಲ್ಲ. ದೇಶಕ್ಕೆ ಹಾಗೂ ದೇಶದ ಭದ್ರತೆಗೆ ಅಪಾಯ ತರುವಂತಹ ಮಾತುಗಳನ್ನು ಕೂಡ ಅಲ್ಲಿ ಆಡೋ ಹಾಗಿಲ್ಲ. ಹಾಗೇನಾದರೂ ಅದರ ವಿರುದ್ಧವಾಗಿ ನಡೆದುಕೊಂಡ್ರೆ ಈ ಸಬ್ಸ್ಟ್ಯಾಂಟಿವ್ ಮೋಷನ್ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು. ಇದೊಂಥರ ನ್ಯೂಕ್ಲಿಯರ್ ಆಪ್ಷನ್ ಇದ್ದಂಗೆ. ಇದನ್ನು ಕೊನೆಯ ಅಸ್ತ್ರವಾಗಿ ಬಳಸಲಾಗುತ್ತೆ. ಈಗ BJP ಸಂಸದ ನಿಶಿಕಾಂತ್ ದುಬೆ ಅವರು ಇದನ್ನು ಪ್ರಯೋಗ ಮಾಡಿದ್ದಾರೆ. ಲೋಕಸಭಾ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಸಬ್ಸ್ಟ್ಯಾಂಟಿವ್ ಮೋಷನ್ ನೋಟಿಸನ್ನು ನೀಡಿದ್ದಾರೆ. ಇದು ಕೇವಲ ರಾಜಕೀಯ ಸಂಘರ್ಷ ಅಷ್ಟೇ ಅಲ್ಲ, ಬದಲಿಗೆ ಭಾರತದ ಸಂಸದೀಯ ಇತಿಹಾಸದ ಒಂದು ನಿರ್ಣಾಯಕ ತಿರುವು ಕೂಡ ಆಗುತ್ತೆ. ಈ ಪ್ರಸ್ತಾವನೆಯು ಸಂಸದರೊಬ್ಬರ ಸದಸ್ಯತ್ವವನ್ನು ಕಸಿದುಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನೋದು ಪ್ರಶ್ನೆಯಲ್ಲ. ಬದಲಿಗೆ ಈ ಪ್ರಕ್ರಿಯೆ ಈಗ ರಾಜಕೀಯಕ್ಕಿಂತ ವೇಗವಾಗಿ ನಡೆಯುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಿಶಿಕಾಂತ್ ದುಬೆ ಅವರು ರಾಹುಲ್ ಮೇಲೆ ತುಂಬ ಜಾಣ್ಮೆಯಿಂದ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಸದನದ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಆರೋಪ ಅದು. ಈ ವಿಷಯ ಗಂಭೀರ ಆಗೋಕೆ ಕಾರಣ ಏನು ಅಂದರೆ, ದೂರು ನೀಡಿದಂತಹ ಸಂಸದರು ಕೇವಲ ಉಚ್ಚಾಟನೆಗೆ ಮಾತ್ರ ಅಲ್ಲದೆ ಲೈಫ್ ಟೈಮ್ ಬ್ಯಾನ್ಗೂ ಕೂಡ ಬೇಡಿಕೆಯನ್ನು ಇಟ್ಟುಬಿಟ್ಟಿದ್ದಾರೆ.
ನೆನಪಿರಲಿ ವೀಕ್ಷಕರೇ, 1977ರಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿಯವರನ್ನು ಹಕ್ಕುಚ್ಯುತಿ ಮತ್ತು ಸದನದ ನಿಂದನೆಯ ಆಧಾರದ ಮೇಲೆ ಲೋಕಸಭೆಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈಗ ರಾಹುಲ್ ಗಾಂಧಿಯವರಿಗೂ ಅದೇ ಗತಿ ಆದರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ಇದಾದ ನಂತರ 2005ರಲ್ಲಿ ಪ್ರಶ್ನೆ ಕೇಳೋದಕ್ಕೆ ಹಣ ಪಡೆದಿದ್ದಕ್ಕಾಗಿ 10 ಲೋಕಸಭಾ ಸಂಸದರನ್ನು ಉಚ್ಚಾಟನೆ ಮಾಡಲಾಗಿತ್ತು. 2008ರಲ್ಲಿ ಲಂಚ ಪಡೆದಿದ್ದಕ್ಕಾಗಿ ಬಾಬುಭಾಯ್ ಕಟಾರ ಅವರ ಸದಸ್ಯತ್ವವನ್ನು ಕೂಡ ರದ್ದು ಮಾಡಲಾಗಿತ್ತು. ಈಗ 2026ರಲ್ಲಿ ರಾಹುಲ್ ಗಾಂಧಿ ಅವರ ಸರದಿ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಂದು ವೇಳೆ ಇದು ಯಶಸ್ವಿಯಾದರೆ ಲೈಫ್ ಟೈಮ್ ರಾಹುಲ್ ಗಾಂಧಿ ಸಂಸತ್ನಿಂದ ಬ್ಯಾನ್ ಆಗಲಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.